ಒಂದು ಹೆಜ್ಜೆ, ಒಂದು ನಂಬಿಕೆ, ಸಾವಿರಾರು ಭಕ್ತರ ಅನುಭವ. ಆದಿಸ್ಥಳ ಕೊರಗಜ್ಜ ದೈವಸ್ಥಾನದ ಮಹಿಮೆ ನಿಜಕ್ಕೂ ಏನು ಎಂದು ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶ್ರೀ ಕೊರಗಜ್ಜ ದರ್ಶನ ಮತ್ತು ಈ ಪವಿತ್ರ ಕ್ಷೇತ್ರದ ಮಹಿಮೆಯನ್ನು ಅನುಭವಿಸೋಣ. ಸ್ನೇಹಿತರೆ, ನೀವೇನಾದ್ರೂ ಈ ದೈವಸ್ಥಾನಕ್ಕೆ ಬರ್ಬೇಕಂತ ಅನ್ಕೊಂಡ್ರೆ ಮಂಗಳೂರಿಂದ ಪೊಂಪೆಲಿಂದ ತೊಕೋಟಿಂದ ಕುತ್ತಾರಕ್ಕೆ ಬಂದರೆ ಈ ದೇವಸ್ಥಾನ ನಿಮಗೆ ತುಂಬ ಹತ್ತಿರವಾಗ್ತದೆ. ಸೊ ನೀವೇನಾದರೂ ಬೇರೆ ರೂಟಿಂದ ಬಂದರೆ ನನಗೆ ಕಮೆಂಟ್ ಮಾಡಿ, ಸೊ ನಾನು ನಿಮಗೆ ಹೇಳ್ತೇನೆ. ನಮಸ್ಕಾರ ಸ್ನೇಹಿತರೆ, ಚಂದ್ರು 93 ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮಂಗಳೂರಿನ ಪ್ರಸಿದ್ಧ ಆದಿಸ್ಥಳ ಕೊರಗಜ್ಜ ದೈವಸ್ಥಾನ ಮತ್ತು ದೇವಸ್ಥಾನಕ್ಕೆ ನಮ್ಮ ಪ್ರಯಾಣ. ಮಂಗಳೂರಿನ ವಿಶೇಷ ಮತ್ತು ಪ್ರಸಿದ್ಧವಾಗಿರುವಂಥ ಒಂದು ಸ್ಥಳ ಅಂದರೆ ಈ ಆದಿಸ್ಥಳ ಕೊರಗಜ್ಜ ದೇವಸ್ಥಾನ. ಮೂಲೆ ಮೂಲೆಯಲ್ಲೂ ಕೂಡ ಈ ಆದಿಸ್ಥಳ ಕೊರಗಜ್ಜನ ಆರಾಧನೆ ಮತ್ತು ಆ ದೇವಸ್ಥಾನಕ್ಕೆ ಇಟ್ಟಿರುವಂಥ ನಂಬಿಕೆ ಎಲ್ಲೆಡೆ ಕೇಳಿ ಬರುತ್ತದೆ. ಸೊ ನಾನು ಕೂಡ ದೈವಸ್ಥಾನವನ್ನು ನೋಡ್ಬೇಕಂತ ಕುತೂಹಲದಿಂದ ಹೊರಟಿದ್ದೀನಿ. ನಿಮಗೂ ಕೂಡ ತೋರಿಸ್ಬೇಕಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ನೋಡೋ ಆಸೆ ಇದ್ದರೆ ಸ್ವಾಮಿ ಕೊರಗಜ್ಜ ಅಂತ ಕಮೆಂಟ್ ಮಾಡಿ. ಹಾಗೆ ಸ್ವಾಮಿ ಕೊರಗಜ್ಜ ನಿಮಗೂ ಒಳ್ಳೇದು ಮಾಡಲಿ, ನಿಮ್ಮನ್ನು ನಂಬಿರುವ ನಿಮ್ಮ ಫ್ಯಾಮಿಲಿಗೂ ಹಾಗೂ ನಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ದೈವದ ಹತ್ರ ನಾನು ಬೇಡ್ಕೊಳ್ತೀನಿ. ಮಂಗಳೂರಿಗೆ ಬಂದು ಮಂಗಳೂರಿಂದ ಕುತ್ತಾರಕ್ಕೆ ಬಂದರೆ ಆ ದೇವಸ್ಥಾನ ನಿಮಗೆ ಹತ್ತಿರ ಸಿಗ್ತದೆ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನೋಡ್ಬೋದು, ಇನ್ನೂ ದೂರ ಇಲ್ಲ, ಇನ್ನೊಂದು 100 ಮೀಟರ್ ಅಷ್ಟೇ ಇದೆ. ಸೊ ಈ ರೂಟಲ್ಲಿ ಬರುವಾಗ ಸ್ವಲ್ಪ ನಿಧಾನವಾಗಿ ಗಾಡಿಯನ್ನು ಚಲಾಯಿಸಿ, ಯಾಕಂತಂದರೆ ರೋಡು ಸ್ವಲ್ಪ ಚಿಕ್ಕದಾಗಿದೆ. ಆದ ಕಾರಣ ಭಕ್ತರು ತುಂಬ ಓಡಾಡುವುದರಿಂದ ವಾಹನಗಳನ್ನು ನಿಧಾನವಾಗಿ ಚಲಿಸಿ ದೇವಸ್ಥಾನ ಮತ್ತು ದೈವಸ್ಥಾನ ಇರುವಂಥ ಒಂದು ಪ್ರಸಿದ್ಧವಾದ ಸ್ಥಳ ನೋಡಲು ಮತ್ತು ಕಣ್ತುಂಬಿಕೊಳ್ಳಲು ನಾವು ಪುಣ್ಯವಂತರು. ಸ್ನೇಹಿತರೆ, ಈಗ ನಾವು ದೇವಸ್ಥಾನದ ಹತ್ತಿರದಲ್ಲಿದ್ದೇವೆ. ಈ ಸ್ಥಳದ ವಿಶೇಷತೆ, ವಾತಾವರಣ ಮತ್ತು ದರ್ಶನವನ್ನು ನಿಮಗೆ ತೋರಿಸುತ್ತೇನೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಇವಾಗ ಆದಿಸ್ಥಳ ಕೊರಗಜ್ಜ ದೇವಸ್ಥಾನಕ್ಕೆ ತಲುಪಿದ್ದೀವಿ. ನಾವು ಇಲ್ಲಿ ಬಂದ ತಕ್ಷಣವೇ ನಮಗೊಂದು ವಿಭಿನ್ನ ಶಾಂತಿ ಮತ್ತು ಭಕ್ತಿಯ ಅನುಭವ ಆಗ್ತಿದೆ. ಸ್ನೇಹಿತರೆ, ಕೊರಗಜ್ಜ ತುಳುನಾಡಿನ ಅತ್ಯಂತ ಗೌರವಾನ್ವಿತ ದೈವಗಳಲ್ಲಿ ಒಬ್ಬರು. ಅನೇಕ ಭಕ್ತರು ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಲು ಮತ್ತು ಹರಕೆ ಸಲ್ಲಿಸಲು ಇಲ್ಲಿ ಬರ್ತಾರೆ. ಈ ಕ್ಷೇತ್ರವು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಇಲ್ಲಿಗೆ ಬರುವ ಅನೇಕ ಭಕ್ತರು ತಮ್ಮ ಹರಕೆಗಳು ಈಡೇರಿವೆ ಎಂದು ನಂಬ್ತಾರೆ. ಆದ್ದರಿಂದ ಕರ್ನಾಟಕದ ವಿವಿಧ ಭಾಗಗಳಿಂದ ಜನರು ಇಲ್ಲಿಗೆ ಬಂದು ಭೇಟಿ ನೀಡ್ತಾರೆ. ಸ್ನೇಹಿತರೆ, ಪ್ರತಿ ಭಾನುವಾರ 7:30ಕ್ಕೆ ಅಲಂಕಾರ ಪೂಜೆಯ ನಂತರ ಬೆಳಗ್ಗೆ 8 ಗಂಟೆಗೆ ವಿಶೇಷ ಪ್ರಾರ್ಥನೆ ಮಾಡಲಾಗ್ತದೆ. ಆದಿಸ್ಥಳ ಸ್ವಾಮಿ ಕೊರಗಜ್ಜ ಕುತ್ತಾರ್ ಇಲ್ಲಿ ಬಂದಿರುವ ಭಕ್ತರ ಅನೇಕ ಕಷ್ಟಗಳಿಗೆ ದಾರಿದೀಪವಾಗಿದೆ. ಇಲ್ಲಿ ಪ್ರೇಯರ್ ಮಾಡುವುದರಿಂದ ಸಾವಿರಾರು ಬಗೆಹರಿಯದ ಸಮಸ್ಯೆಗಳು ಪರಿಹಾರವಾಗಿವೆ. ಅದು ಅನಾರೋಗ್ಯ, ಸಂತಾನ ಭಾಗ್ಯ, ಬಳಿ ಭಾಗ್ಯ, ಭೂ ಸಮಸ್ಯೆ ಅಥವಾ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅತಿ ಕಡಿಮೆ ಸಮಯದಲ್ಲಿ ಪರಿಹಾರವಾಗುತ್ತದೆ. ಸ್ನೇಹಿತರೆ, ಸ್ವಾಮಿ ಕೊರಗಜ್ಜನನ್ನು ಇಲ್ಲಿಯ ಜನರು ಪ್ರೀತಿಯಿಂದ ಅಜ್ಜ ಎಂದು ಕರೆಯುತ್ತಾರೆ. ಸ್ವಾಮಿ ಕೊರಗಜ್ಜನನ್ನು ತುಳುನಾಡಿನಾದ್ಯಂತ ನ್ಯಾಯಯುತ ಮತ್ತು ತುಳುನಾಡ ರಕ್ಷಕ ಎಂದು ಪೂಜಿಸಲಾಗುತ್ತದೆ. ಪ್ರಾಚೀನ ಕಾಲದಿಂದಲೂ ಭಕ್ತರು ಸತ್ಯ, ರಕ್ಷಣೆ ಮತ್ತು ಸಮಕಾಲೀನ ಅನುಗ್ರಹಕ್ಕಾಗಿ ಕೊರಗಜ್ಜನ ಕಡೆಗೆ ತಿರುಗಿದ್ದಾರೆ. ಪ್ರಾಮಾಣಿಕ ಹೃದಯದಿಂದ ಆಶೀರ್ವಾದವನ್ನು ಬಯಸುವ ಪ್ರತಿಯೊಬ್ಬ ಭಕ್ತನನ್ನು ಸ್ವಾಮಿ ಕೊರಗಜ್ಜ ನೋಡಿಕೊಳ್ತಾರೆ. ದೀಪದ ಬೆಳಕಲಿ ಭಕ್ತಿ ಮೂಡಲಿ, ಮನದ ನೋವೆಲ್ಲ ದೂರವಾಗಲಿ. ಕುತ್ತಾರ ಕ್ಷೇತ್ರದ ಪವಿತ್ರ ತಾಣ. ಕುತ್ತಾರ್ನಲ್ಲಿ ಅವರು ಈ ಆದಿಸ್ಥಳದ ಮುಖ್ಯ ರಕ್ಷಕ ದೈವವಾಗಿ ನಿಂತಿದ್ದಾರೆ. ಭಕ್ತರ ಹೃದಯದ ರಾಜ ನೀನಯ್ಯ. ಜೈ ಕೊರಗಜ್ಜ, ಜೈ ಕೊರಗಜ್ಜ. ಸ್ನೇಹಿತರೆ, ತುಳುನಾಡಿನ ಪ್ರಾಚೀನ ಮಾತೃ ದೇವತೆಗಳಲ್ಲಿ ಒಂದಾಗಿ ಪೂಜಿಸಲ್ಪಡುವ ಶ್ರೀ
ರಕ್ತೇಶ್ವರಿ ದೇವಿಯನ್ನು ಇಲ್ಲಿ ನೋಡಬಹುದು. ರಕ್ಷಕನ ಉಗ್ರ ಪ್ರೀತಿ ಮತ್ತು ತಾಯಿಯ ಸೌಮ್ಯತೆಯನ್ನು ಸಾಕಾರಗೊಳಿಸುತ್ತಾಳೆ. ಸಂಪ್ರದಾಯಗಳು ಜೀವ ನೀಡುವ ನೀರು ಮತ್ತು ಸಮೃದ್ಧ ಬೆಳೆಗಳು ಇವೆಲ್ಲ ಇರುವ ಕಡೆ ಅವಳ ಉಪಸ್ಥಿತಿಯನ್ನು ಹೇಳುತ್ತವೆ. ಇದು ಸಮೃದ್ಧಿ ಮತ್ತು ದೈವಿಕ ಕಾಳಜಿಯ ಸಂಕೇತವಾಗಿದೆ. ಸ್ನೇಹಿತರೆ, ಆದಿಸ್ಥಳ ಕೊರಗಜ್ಜ ದೇವಸ್ಥಾನದ ದರ್ಶನವನ್ನು ನೀವು ನೋಡಿದ್ದೀರಿ. ಈ ಪವಿತ್ರ ಕ್ಷೇತ್ರದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ದೇವರು ಮತ್ತು ದೈವಗಳ ಭಕ್ತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಚಂದ್ರ93 ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಕೊರಗಜ್ಜ. ತುಳುನಾಡಿನ ಪವಿತ್ರ ನೆಲದಲ್ಲಿ ನಿನ್ನ ಮಹಿಮೆ ಬೆಳಗಿದೆ ಲೋಕದಲ್ಲಿ. ಕೈ ಮುಗಿದು ಬಂದ ಭಕ್ತರ ಕಷ್ಟ ಕರುಣೆಯಿಂದ ನೀ ತೀರಿಸುವೆ ಅಷ್ಟ.